ಬಾಳು ಬೆಳಗುಂದಿ ಅವರು ಪತ್ನಿಯ ಅದ್ಭುತವಾದಂತ ಹುಟ್ಟುಹಬ್ಬವನ್ನ ಆಚರಣೆ ಮಾಡಿದ್ದಾರೆ. ಬಹಳಷ್ಟು ಖುಷಿ ಅಂತಾನೆ ಹೇಳ್ಬೋದು ಮಾಲಾಶ್ರೀ ಅವರಿಗೆ. ಈ ಒಂದು ಟೈಮ್ ನಲ್ಲಿ ಬಾಳು ಬೆಳಗುಂದಿ ತುಂಬಾನೇ ಬ್ಯುಸಿ ಆಗಿರ್ತಾರೆ. ಎಲ್ಲಾ ಕಡೆ ಓಡಾಟ ಅಂದ್ರೆ ಸರಿಗಮಪ ಶೋ ಇದೆಲ್ಲ ಪ್ರಾಕ್ಟೀಸ್ ಮಾಡುವಂತ ಜಾಸ್ತಿ ಬೆಂಗಳೂರಿನಲ್ಲೇ ಇರ್ತಾರೆ. ಇನ್ನ ಮಾಲಾಶ್ರೀ ಅವರು ಅದ್ಭುತವಾದಂತ ಗಂಡು ಮಗುವಿಗೆ ಜನ್ಮ ನೀಡುತ್ತಾರೆ. ಸೊ ಅವರು ರೆಸ್ಟ್ ಅನ್ನ ಮಾಡ್ತಿರ್ತಾರೆ, ಮನೇಲೇ ಇರ್ತಾರೆ. ಟಿವಿನ ಪ್ರತಿ ವೀಕೆಂಡ್ ನೋಡ್ತಾರೆ. ಅಲ್ಲಿ ಶೋ ಬರುತ್ತಲ್ಲ ಸರಿಗಮಪ ಜೊತೆಗೆ ಭರ್ಜರಿ ಬ್ಯಾಚುಲರ್ಸ್ ಎರಡು ಶೋ ಕೂಡ ಮಿಸ್ ಮಾಡದೆ ನೋಡ್ತಾರೆ. ಸೊ ಹೀಗಾಗಿ ಅವರು ಅಟೆಂಡ್ ಆಗಕ್ ಸಾಧ್ಯ ಆಗೋದಿಲ್ಲ ಸರಿಗಮಪ ಶೋಗೆ. ಬಾಳು ಬೆಳಗುಂದಿ ಫ್ರೀ ಅನ್ನ ಮಾಡ್ಕೊಂಡು ಪತ್ನಿಯ ಹುಟ್ಟುಹಬ್ಬಕ್ಕೆ ಬಂದು ಮಾಲಾಶ್ರೀ ಅವರಿಗೆ ಕೇಕ್ ಅನ್ನು ಕೂಡ ಕಟ್ ಮಾಡಿಸಿ ಶುಭಾಶಯಗಳನ್ನ ತಿಳಿಸ್ತಾರೆ. ಕರೆಕ್ಟ್ ಆಗಿ 12 ಗಂಟೆಗೂ ಕೂಡ ವಿಶ್ ಮಾಡ್ತಾರೆ. ಬಹಳಷ್ಟು ಖುಷಿಯಾಗಿದೆ. ಜೊತೆಗೆ ಸರಿಗಮಪ ಟೀಮ್ ಕಂಟೆಸ್ಟೆಂಟ್ಸ್ ಗಳು ಬೇರೆ ಬೇರೆ ಕಂಟೆಸ್ಟೆಂಟ್ಸ್ ಇರಲ್ಲ, ಅವರು ಕೂಡ ವಿಡಿಯೋ ಮಾಡುವ ಮೂಲಕ ವಿಶಸ್ ಗಳನ್ನ ತಿಳಿಸ್ತಾರೆ ಮಾಲಾಶ್ರೀ ಅವರಿಗೆ. ತುಂಬಾನೇ ಖುಷಿಯಾಗಿದ್ದಾರೆ ಮಾಲಾಶ್ರೀ ಅವರು. ಇಂತ ಒಂದು ಆಫರ್ ಸಿಕ್ಕಿದೆ ಬಾಳು ಬೆಳಗುಂದಿಗೆ. ಒಂದು ಲಕ್ ಚೇಂಜ್ ಆಯ್ತು ಅಂತ ಹೇಳ್ಬೋದು. ಗಂಡು ಮಗು ಜನನ ಬಳಿಕ ಸಿನಿಮಾದಲ್ಲಿ ಚಾನ್ಸ್ ಸಿಕ್ತು, ಒಳ್ಳೆ ಅವಕಾಶಗಳು ಮತ್ತೆ ಬೇರೆ ಬೇರೆ ಸ್ಟೇಜ್ ಪರ್ಫಾರ್ಮೆನ್ಸ್ ಗಳನ್ನ ನೀಡ್ತಾ ಇದ್ದಾರೆ. ಜನರ ಪ್ರೀತಿ ಸಿಕ್ಕಾಬಿಟ್ಟೆ ದುಪ್ಪಟ್ಟಾಗಿದೆ. ಮೊನ್ನೆ ಕೂಡ ಅಷ್ಟೇನೆ ರಾಯಚೂರು ಜಿಲ್ಲೆಯಲ್ಲಿ ನಡೆದಂತಹ ಸಂಗೀತ ಮಹೋತ್ಸವ ಕಾರ್ಯಕ್ರಮದಲ್ಲೂ ಕೂಡ ಅಷ್ಟೇನೆ ಅಲ್ಲಿ ಸ್ಟೇಜ್ ಮೇಲೆ ಅಭಿಮಾನಿಗಳು ಬರ್ತಾರೆ, ಸೆಲ್ಫಿ ಫೋಟೋ ಕ್ಲಿಕ್ಕಿಸ್ಕೊಳ್ತಾರೆ, ತುಂಬಾ ಚೆನ್ನಾಗಿ ಮಾತನಾಡಿಸ್ತಾರೆ. ಸೊ ಇದಕ್ಕಿಂತ ಇನ್ನೇನ್ ಬೇಕು ನೋಡಿ. ಕೋಟಿ ದುಡ್ಡಿದ್ರು ಕೂಡ ಜನರ ಪ್ರೀತಿಯನ್ನು ಗಳಿಸ್ಕೊಳಕ್ ಆಗೋದಿಲ್ಲ. ಸೊ ಜನರ ಪ್ರೀತಿ ಗಳಿಸ್ಬೇಕು ಅಂದ್ರೆ ಸೊ ಈ ರೀತಿ ನೋಡಿ ಹೆಸರು ಮಾಡಿದ್ದಾರೆ. ಬಹಳಷ್ಟು ಖುಷಿಯಾಗಿದ್ದಾರೆ ಅಂತ ಹೇಳ್ಬೋದು ಬಾಳು ಬೆಳಗುಂದಿ. ನಿಮ್ಗೂ ಕೂಡ ಇಷ್ಟನ ತಪ್ಪದೆ ಮಾಲಾಶ್ರೀ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ತಿಳಿಸಿ.